ಎಲ್ಲ ಔಟ್ಡೇಟೆಡ್ ಆಗಿರೋ ಥರ ಇದೆ. ನೀವು ಪಿಚ್ ಮಾಡಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯಾವುದು ವರ್ಕ್ ಆಗಲ್ಲ. ಏನೋ ಸಮಥಿಂಗ್ ನ್ಯೂ ಬೇಕು ಅನ್ನಿಸ್ತಾ ಇದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ನೋದು ಒಂದು ಡ್ರೀಮ್. ಕಸ್ಟಮರ್ಸಿಗೆ ಅವ್ರ ಫ್ಲ್ಯಾಟ್ ಹೀಗೀಗೆ ಇರಬೇಕು ಅಂತ ಸಾಕಷ್ಟು ಕನಸುಗಳಿರುತ್ತೆ. ನಾವು ಅವರಿಗೆ ಹೇಗೆ ಬೇಕೋ ಹಾಗೆ ಬಿಲ್ಡ್ ಮಾಡಿಕೊಟ್ರೆ ಅವರು ಸ್ಯಾಟಿಸ್ಫೈ ಆಗ್ತಾರೆ. ಇಲ್ಲ ಅಂದರೆ ನಾವು ರಿಜೆಕ್ಟ್ ಆಗ್ತೀವಿ. ಆಗ ನಮ್ಮ ಕಂಪ್ನಿ ಹೇಗೆ ಡೆವಲಪ್ ಆಗುತ್ತೆ ನೀವೇ ಹೇಳಿ. ಸಾರಿ ಟು ಡಿಸಪಾಯಿಂಟೆಡ್ ಯು, ಬಟ್ ಗಿವ್ ಮೀ ಸಮ್ ಮೋರ್ ಟೈಮ್ಸ್. ನಾವೇನಾದರೂ ಹೊಸ ಟ್ರೈ ಮಾಡ್ತೀವಿ. ಇಲ್ಲಿ ಟೈಮ್ಗಿಂತ ನಿಮ್ಮ ಬುದ್ಧಿವಂತಿಕೆ, ಒಂದು ಪ್ರಾಜೆಕ್ಟ್ನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋ ಐಡಿಯಾಗಳು ವರ್ಕ್ ಆಗುತ್ತೆ. ಓಕೆ, ನೀವು ಹೇಳ್ದಾಗೆ ಟೈಮ್ ಕೊಡೋಣ, ಆದರೆ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿರಬೇಕು. ಹಾಗಂತ ತುಂಬ ಪ್ರೆಷರ್ ತಗೊಂಡ್ರೆ ಇಟ್ ವಿಲ್ ನಾಟ್ ವರ್ಕ್. ಕಾಮಾಗೆ ಕೆಲಸ ಮಾಡಿ. ಈಗ ನೀವೆಲ್ಲರೂ ಒಬ್ರೊಬ್ರಾಗೆ ಐಡಿಯಾಗಳನ್ನ ಪಿಚ್ ಮಾಡಿದ್ದೀರಾ, ಆದರೆ ಅದ್ಯಾವುದು ವರ್ಕ್ ಆಗಿಲ್ಲ. ಹಾಗಾಗಿ ಎಲ್ಲರೂ ಒಂದು ಟೀಮ್ ಆಗಿ ಡಿಸ್ಕಷನ್ ಮಾಡೋಣ. ನೋಡಿ, ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಂದು ವರ್ಕ್ ಆಗುತ್ತೆ. ಕಿಚನ್ ಆಗಲಿ ಲಿವಿಂಗ್ ಏರಿಯಾ ಆಗಲಿ ವರ್ಕ್ ಆಗಲ್ಲ. ಈಗ ನಾವು ಇದರಲ್ಲಿ ಯಾವ್ದ್ಯಾವ್ದು ಚೆನ್ನಾಗಿದೆಯೋ ಅದನ್ನ ಬ್ಲೆಂಡ್ ಮಾಡಿ ಒಂದು ಪ್ರಾಜೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ. ಈಗ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಎಸ್ ಮ್ಯಾಮ್, ನೀವು ಹೇಳ್ದಂಗೆ ನಾವು ಡಿಸೈನ್ಗಳನ್ನ ರೀವರ್ಕ್ ಮಾಡ್ತೀವಿ. ಓಕೆ, ಬಟ್ ಇದೆಲ್ಲ ಫಾಸ್ಟಾಗಿ ಆಗಬೇಕು. ಸರ್ ಹೇಳಿದಾಗ ನಾವಿದೆಲ್ಲ ಮುಗಿಸಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಓಕೆ ಮ್ಯಾಮ್. ಶ್ರವಣ್, ಒಂದು ನಿಮಿಷ. ನಿಮ್ಮ ಮಾರ್ಕೆಟಿಂಗ್ ಐಡಿಯಾದಲ್ಲಿ ಹೊಸತನ ಇದೆ. ಅದನ್ನು ಅಪ್ರೋಚ್ ಮಾಡಿದ್ದು ಕೂಡ ಚೆನ್ನಾಗಿದೆ. ಆದರೆ ಅದರಲ್ಲಿ ಎಮೋಷನ್ ಇರಲಿಲ್ಲ. ಎಮೋಷನ್ ಇಲ್ಲದೆ ಹೋದರೆ ಅದರಲ್ಲಿ ಯಾವ ಕ್ರಿಯೇಟಿವಿಟಿನೂ ಜನ ಕನೆಕ್ಟ್ ಆಗಲ್ಲ. ವರ್ಕ್ ಆನ್ ದಟ್. ಕಮ್ ಬ್ಯಾಕ್. ಶೋರ್ ಮ್ಯಾಮ್.